ನಮಸ್ಕಾರ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಿ ಕಥಾಬಿಂದು ಮಾಧ್ಯಮ, ಕನ್ನಡ ಸಾಹಿತ್ಯವನ್ನ ಉಳಿಸಿ ಬೆಳೆಸಿ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಕರಾವಳಿ ಭಾಗವಾದ ತುಳುನಾಡು ತನ್ನ ವಿಶಿಷ್ಟ ಸಂಸ್ಕೃತಿ, ದೈವಾರಾಧನೆ, ನಾಗಾರಾಧನೆ ಮತ್ತು ಸಮುದ್ರಾಧಾರಿತ ಜೀವನ ಶೈಲಿಯಿಂದ ಧನ್ಯವಾದದ್ದು. ಈ ಪುಣ್ಯಭೂಮಿಯಲ್ಲಿ ಶತಶತಮಾನಗಳಿಂದ ಸಮುದ್ರದೊಂದಿಗೆ ಒಡನಾಟವಿಟ್ಟುಕೊಂಡು ಬದುಕು ಕಟ್ಟಿಕೊಂಡಿರುವ ಪ್ರಮುಖ ಸಮುದಾಯ ಮೊಗವೀರರು. ಕೇವಲ ಮೀನುಗಾರಿಕೆಯಷ್ಟೇ ಅಲ್ಲದೆ ನೌಕಾಪಡೆ, ಜಲಸಾರಿಗೆ ಮತ್ತು ಕರಾವಳಿಯ ಸಂಸ್ಕೃತಿಯ ನಿರ್ಮಾಣದಲ್ಲಿ ಇವರ ಪಾತ್ರ ಅನನ್ಯ. ಇಂತಹ ಮೊಗವೀರ ಸಮುದಾಯದ 1000 ವರ್ಷಗಳ ಇತಿಹಾಸ, ಆಚಾರ ವಿಚಾರ ಮತ್ತು ಆಧ್ಯಾತ್ಮಿಕ ದಾರಿದೀಪವಾಗಿರುವ ಬೆಣ್ಣೆಕುದ್ರು ಗುರುಪೀಠದ ಕಥನವನ್ನು ದಾಖಲಿಸುವ ಮಹತ್ವದ ಕೃತಿಯೇ ಗುರುಪರಂಪರೆ. ಪತ್ರಿಕೋದ್ಯಮದ ಅನುಭವ ಹಾಗೂ ಸಾಂಸ್ಕೃತಿಕ ಬದ್ಧತೆ ಹೊಂದಿರುವ ಯುವ ಸಂಶೋಧಕ ಪ್ರಕಾಶ ಸುವರ್ಣ ಕಟಪಾಡಿ ಅವರು ಅತ್ಯಂತ ಶ್ರದ್ಧೆಯಿಂದ ರಚಿಸಿದ್ದಾರೆ. ಪ್ರಕಾಶಕರು ಮತ್ತು ಸಾಹಿತ್ಯ ಮಾರ್ಗದರ್ಶಕರಾದ ಪ್ರದೀಪ್ ಕುಮಾರ್ ಪಿವಿ ಅವರು ಪ್ರಕಾಶಕರ ನುಡಿಯಲ್ಲಿ ಉಲ್ಲೇಖಿಸುವಂತೆ, ಸಮಾಜದ ಇತಿಹಾಸ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನು ದಾಖಲಿಸುವ ಗ್ರಂಥಗಳು ಕೇವಲ ಪುಸ್ತಕಗಳಲ್ಲ, ಅವು ಒಂದು ಜನಾಂಗದ ಅಸ್ಮಿತೆಯ ಶಾಶ್ವತ ಸಾಕ್ಷಿಗಳಾಗಿವೆ. ಉಡುಪಿಯ ಖ್ಯಾತ ಚಿತ್ರಕಲಾವಿದ ರಮೇಶ್ ಕಿದಿಯೂರು ಅವರ ಮೌಲಿಕ ಮುನ್ನುಡಿಯೊಂದಿಗೆ ಈ ಪುಸ್ತಕವು ಹೊರಹೊಮ್ಮಿದೆ. ರೋಮಾಂಚನಕಾರಿ ಒಂದು ಸಂದರ್ಭ. ನನ್ನ ಗುರುಪರಂಪರೆ ಕೃತಿಯನ್ನು ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರದೀಪ್ ಸರ್ ಅವರಿಗೆ ಮೊದಲಾಗಿ ಬಿಡುಗಡೆ ಕೇಳ್ತೀನಿ. ಆದರೆ ಒಂದು ಮಾತು ಹೇಳಿದೆ, ಅದನ್ನು ಬೆನ್ನತ್ತಿ ನಮ್ಮನ್ನು ಬರೆಸಿ ಕೂಡ ನನ್ನ ಒಂದು ಪಂಜುರ್ಲಿ ಎಂಬ ಅಧ್ಯಯನ ಇದೇ ಪ್ರಕಾಶನದ ಮೂಲಕ ಬಿಡುಗಡೆ ಮಾಡುವ ಒಂದು ಅವಕಾಶ ಸಿಕ್ಕಿತ್ತು. 2 ಕೃತಿಗಳನ್ನು ಕೂಡ ನನ್ನ ಹಿರಿಯರಾದ ಧರ್ಮದರ್ಶಿ ಹರಿಕೃಷ್ಣ ಪುನರವರು ಬಿಡುಗಡೆ ಮಾಡಿರೋದು ನನಗೆ ತುಂಬ ಖುಷಿ ತಂದಿದೆ. ಪುಷ್ಪಾ ಪ್ರಸಾದ್ ಅವರು ಪ್ರದೀಪ್ ಸರನ್ನು ನನಗೆ ಪರಿಚಯ ಮಾಡಿದ್ದು, ಹಾಗೆ ಅವರು ಕೊಲ್ಚಪ್ಪೆ ಸರ್ ತುಂಬ ಹಿರಿಯರನ್ನು ಪರಿಚಯಿಸಿದ್ದಾರೆ. ಇಂಥ ಒಂದು ಕಾರ್ಯಕ್ರಮದ ಮೂಲಕ ಸಾಕಷ್ಟು ಕಲಾವಿದರನ್ನು, ಸಾಕಷ್ಟು ಸಾಹಿತಿಗಳನ್ನು ಬೆಳೆಸುವ ಒಂದು ಪ್ರಯತ್ನ ಮುಂದೆ ಸಾಗಲಿ, ಬೆಂಬಲವಾಗೋಣ ಅಂತ ಹೇಳ್ತಾ ಆಶೀರ್ವದಿಸಿದ ಎಲ್ಲ ಹಿರಿಯರಿಗೆ ಹಾಗೆ ಸಾಹಿತ್ಯ ಸೆಕ್ಟರ್ಗೆ ನನ್ನ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೋಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ನಿಮ್ಮ ಸಾಹಿತ್ಯ ಪಯಣದ ಅಮೂಲ್ಯ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಸಾಹಿತ್ಯ ಸೇವೆ ಇನ್ನಷ್ಟು ಬೆಳೆಯಲಿ ಎಂಬುದು ನಮ್ಮ ಹಾರೈಕೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.